ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಫೆಬ್ರವರಿ 2. ಇವತ್ತಿನಿಂದ ನಾವು ಹೇಳದಂತೆ ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡೋಣ. ಡೈಲಿ ಬೆಳಗ್ಗೆ 10 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಡೈಲಿ ಒಂದು ವಿಡಿಯೋ ಬೆಳಗ್ಗೆ 10 ಗಂಟೆಗೆ. ಇವಾಗ ಇದು ಯಾವ ರೀತಿ ಕಂಟಿನ್ಯೂ ಆಗುತ್ತಂತಂದರೆ, ಒಂದು ವೀಕ್ ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು ಅಂದರೆ ಸಿಲೆಬಸ್ ಕ್ವಾಂಟ್ದ ವಿಡಿಯೋಗಳು, ಕ್ವಾಂಟ್ದ ಸೆಷನ್ಸ್ಗಳನ್ನು ಮಾಡಲಾಗತ್ತೆ ಸೋಮವಾರದಿಂದ ಶುಕ್ರವಾರ ತನಕ. ಆಮೇಲೆ ಅದರ ನೆಕ್ಸ್ಟ್ ವೀಕ್ ರೀಸನಿಂಗ್ದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಒಂದು ವೀಕ್ ಕ್ವಾಂಟ್ದು, ಒಂದು ವೀಕ್ ರೀಸನಿಂಗ್ದು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗಲಾಗುತ್ತೆ ಇಲ್ಲಿ. ಓಕೆ, ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಪೂರ್ತಿ ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದ ಸಿಲೆಬಸ್ಸನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಮೇಲೆ ಯಾವ್ಯಾವ ಟಾಪಿಕ್ ಎಷ್ಟೆಷ್ಟು ಸೆಷನ್ಸ್ಗಳಲ್ಲಿ ಕಂಪ್ಲೀಟ್ ಆಗ್ತದೆ ಅಂದರೆ ನಮ್ಮದು ಮುಂದಿನ ಏನು ಪ್ಲ್ಯಾನ್ ಐತಲ್ಲ ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಬ್ಯಾಂಕ್ ಎಕ್ಸಾಮಲ್ಲೂ, ಆಮೇಲೆ ಇನ್ಶೂರೆನ್ಸ್ ಎಕ್ಸಾಮಲ್ಲೂ, ಹಾಗೂ ಇನ್ನಿತರ ಯಾವುದೇ ಎಕ್ಸಾಮ್ ಆಗಿರಲಿ, ಅಲ್ಲಿ ನಿಮಗೆ ಇಲ್ಲಿ ನಾನು ಹೇಳ್ತಕ್ಕಂಥ ಸಿಲೆಬಸ್ಸಿನ ಟಾಪಿಕ್ ಬರ್ತಿದ್ರೆ ಆ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗೇ ಆಗುತ್ತೆ. ನಮಗೆ ಈ ವಿಡಿಯೋಗಳು ಹೆಲ್ಪ್ ಆಗ್ತವೆ ಅಂತಂದರೆ SBI PO ಎಕ್ಸಾಮ್ ಆಗಿರಲಿ, ಕ್ಲರ್ಕ್ ಎಕ್ಸಾಮ್ ಆಗಿರಲಿ, IBPS PO ಕ್ಲರ್ಕ್ ಎಕ್ಸಾಮ್ಗಳಿಗೆ ಆಗಿರಲಿ, ಅಥವಾ RRB PO ಕ್ಲರ್ಕ್ ಎಕ್ಸಾಮು, RBI ಅಸಿಸ್ಟೆಂಟ್, RBI ಗ್ರೇಡ್ B ಎಕ್ಸಾಮ್ಸ್ಗಳಿಗೆ, ಆಮೇಲೆ IBPS SO ಎಕ್ಸಾಮ್ಸ್ಗಳು ಬರ್ತವೆ. ಪ್ರಿಲಿಮ್ಸಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವೇಟೇಜ್ ಇರುತ್ತೆ, ಆ ಎಕ್ಸಾಮ್ಗಳು ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋಗಳು. ಓಕೆ, ಕಂಪ್ಲೀಟ್ ಬೇಸಿಕ್ ಟು ಎಲ್ಲ ಮೇನ್ಸ್ ಲೆವೆಲ್ವರೆಗೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವಾಗ ಸಿಲೆಬಸ್ ನೋಡೋಣ. ಓಕೆ, ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ನಂಬರ್ ಸಿಸ್ಟಮ್ ಅಂತ. ನಂಬರ್ ಸಿಸ್ಟಮ್ ಅಂದರೆ ಇದರಲ್ಲಿ ಇಂಟೀಜರ್ಸ್ಗಳಂದ್ರೇನು, ಓಲ್ ನಂಬರ್ ಅಂತಂದ್ರೇನು, ಪ್ರೈಮ್ ನಂಬರ್ ಅಂತಂದ್ರೇನು, ನ್ಯಾಚುರಲ್ ನಂಬರ್ ಅಂತಂದ್ರೇನು, ಆ ಥರದ ಬೇಸಿಕ್ ಕಾನ್ಸೆಪ್ಟಿಂದ ಈ ವಿಡಿಯೋ ಫೌಂಡೇಶನ್ ಬ್ಯಾಚನ್ನು ಕಂಟಿನ್ಯೂ ಮಾಡೋಣ. ನಂಬರ್ ಸಿಸ್ಟಮ್ ಇದು ಟೋಟಲ್ 2 ವಿಡಿಯೋದಲ್ಲಿ ಮುಗಿಯುತ್ತೆ ಈ ಟಾಪಿಕ್. ಇದರಲ್ಲಿ LCM ತೆಗೆಯೋದಾಗಲಿ, HCF ಯಾವ ರೀತಿ ನಾವು ಕಂಡುಹಿಡಿಯಬೇಕು, ಫ್ಯಾಕ್ಟರ್ಸ್ಗಳನ್ನು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಮತ್ತು ಮಲ್ಟಿಪ್ಲಿಕೇಶನ್ಸ್ದು ಟಾಪಿಕ್ ಮೇಲೆ, ಡಿವಿಸಿಬಿಲಿಟಿ ರೂಲ್ಸ್ಗಳ ಮೇಲೆ, ಪ್ರತಿಯೊಂದರ ಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕೆಲವೊಂದು N ನಂಬರ್ ಕಾನ್ಸೆಪ್ಟ್ಗಳು ಕೂಡ ಬರ್ತವೆ. ಪ್ರತಿಯೊಂದನ್ನು ಈ ನಂಬರ್ ಸಿಸ್ಟಮ್ ಟಾಪಿಕ್ ಏನು ನಾಳೆ ವಿಡಿಯೋ, ನಾಡಿದ್ದು ವಿಡಿಯೋ 2 ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಟ್ಟು 2 ವಿಡಿಯೋದಲ್ಲಿ ನಂಬರ್ ಸಿಸ್ಟಮ್ ಟಾಪಿಕ್ ಮಾಡಲಾಗತ್ತೆ. ನೀವು ನೋಟ್ ಮಾಡ್ತಾ ಹೋಗ್ರಿ, ಫೈನಲಿ ಎಷ್ಟು ವಿಡಿಯೋ ಆಗ್ತಾವೆ ನೋಡೋಣ. ನಂಬರ್ ಸಿಸ್ಟಮ್ದು 2 ವಿಡಿಯೋ. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್. ಇದರಲ್ಲಿ ಫಸ್ಟ್ ವಿಡಿಯೋ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಅದಾದ ನಂತರ ಫ್ರ್ಯಾಕ್ಷನ್ ಬೇಸ್ಡ್ ಸಿಂಪ್ಲಿಫಿಕೇಷನ್, ಡೆಸಿಮಲ್ ಬೇಸ್ಡ್ ಸಿಂಪ್ಲಿಫಿಕೇಷನ್, ಸ್ಕ್ವೇರ್ ಕ್ಯೂಬ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಪರ್ಸೆಂಟೇಜ್ ಬೇಸ್ಡ್ ಸಿಂಪ್ಲಿಫಿಕೇಷನ್ ಅಥವಾ ಅಪ್ರಾಕ್ಸಿಮೇಷನ್. ಆಮೇಲೆ ಲಾಸ್ಟಿಗೆ ಒಂದು ವಿಡಿಯೋದಲ್ಲಿ ಒಂದು 50 ಮಿಕ್ಸ್ಡ್ ಅಪ್ರಾಕ್ಸಿಮೇಷನ್ ಮತ್ತು ಸಿಂಪ್ಲಿಫಿಕೇಷನ್ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇದು ಒಟ್ಟು ಟೋಟಲ್ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ 5 ವಿಡಿಯೋದಲ್ಲಿ ಮುಗಿಯುತ್ತೆ. 5 ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ನಂಬರ್ ಸಿರೀಸ್. ಈ 3ನೇ ಟಾಪಿಕ್ ಇದು. ನಾನು ಸೀರಿಯಲ್ಲಾಗಿ ಯಾವ ರೀತಿ ಹೋಗ್ತೀನಿ ಅದೇ ಹೇಳ್ತಾ ಇರೋದು ನಿಮಗೆ. ನಂಬರ್ ಸಿರೀಸದು 3ನೇ ಟಾಪಿಕ್. ಫಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ ನಂಬರ್ ಸಿರೀಸ್ದು. ಆಮೇಲೆ ಮೊದಲನೇ ವಿಡಿಯೋದಲ್ಲಿ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಮಿಸ್ಸಿಂಗ್ ನಂಬರ್, ಅದಾದ ನಂತರ ರಾಂಗ್ ನಂಬರ್, ಆಮೇಲೆ ಒಂದು 50 ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಎಲ್ಲ ಕ್ವಶನ್ಸ್ಗಳು ಇರ್ತಕ್ಕಂಥದ್ದು. ಪ್ರಿಲಿಮ್ಸ್ ಟು ಮೇನ್ಸ್ ಲೆವೆಲ್ ಎಲ್ಲ ಕ್ವಶನ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಟ್ಟು ನಂಬರ್ ಸಿರೀಸ್ ಈ ಟಾಪಿಕನ್ನು ನಾವು 5 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. 5 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಟೋಟಲ್ ಎಷ್ಟಾಯಿತು? 12 ವಿಡಿಯೋಗಳು ಅದು ಇಲ್ಲಿವರೆಗೂ. 5 ವಿಡಿಯೋದಲ್ಲಿ ನಂಬರ್ ಸಿರೀಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಟಾಪಿಕ್ ಮೇಲೆ ಪ್ರಿಲಿಮ್ಸಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ. ಮೇನ್ಸಲ್ಲಿ ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಬರುತ್ತೆ. POದಲ್ಲಿ ಮೇನ್ಸಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ಗಳಿರಲ್ಲ. POದಲ್ಲಿ ಪ್ರಿಲಿಮ್ಸ್ ಅಲ್ಲಿರುತ್ತೆ. ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ಮೇನ್ಸಲ್ಲಿ ಈ ಟಾಪಿಕ್ ಬರೋದು ನಾವು ನೋಡ್ತೀವಿ. ಇದರ ಮೇಲೆ ಒಟ್ಟು 2 ರಿಂದ 3 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಇದು 3 ವಿಡಿಯೋದಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫ್ಯಾಕ್ಟರೈಸೇಷನ್ ಆಗಿರಲಿ, ರೂಟ್ಸನ್ನು ಕಂಡುಹಿಡಿಯೋದಾಗಿರಲಿ, ರೂಟನ್ನು ಕಂಪ್ಯಾರಿಸನ್ ಮಾಡೋದು, ಆಮೇಲೆ ರೂಟ್ಸ್ಗಳ ನೇಚರ್ಸ್ಗಳನ್ನು ಬೇಸಿಕ್ ಕಾನ್ಸೆಪ್ಟ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಒಟ್ಟು 3 ವಿಡಿಯೋದಲ್ಲಿ. ಇವಾಗ ಎಷ್ಟಾಯಿತು? 15 ವಿಡಿಯೋಗಳು ಕಂಪ್ಲೀಟ್ ಆದವು. ಅಂದರೆ 15 ವಿಡಿಯೋಗಳು ಬೇಕು ನಮ್ಗೆ ಇಷ್ಟು ಟಾಪಿಕ್ ಮುಗಿಸೋಕ್ಕೆ. ನೆಕ್ಸ್ಟ್ ಟಾಪಿಕ್ ಯಾವ್ದು ಬರುತ್ತೆ? ಪರ್ಸೆಂಟೇಜ್.
ನಾನು ಯಾವುದು ನಿಮ್ಮ ಪ್ರಾಕ್ಟೀಸ್ಗೆ ಅನುಕೂಲ ಆಗೋ ಥರನೇ ನಾನು ಸೀರಿಯಲ್ಲಾಗಿ ಎಲ್ಲ ಟಾಪಿಕ್ಗಳನ್ನು ಅರೇಂಜ್ ಮಾಡಿರೋದು. ಇವಾಗ ಪರ್ಸೆಂಟೇಜ್ ಮೇಲೂ ಕೂಡ ಪರ್ಸೆಂಟೇಜ್ ಬೇಸಿಕ್ ಕಾನ್ಸೆಪ್ಟ್ಗಳಾಗಿರ್ತವೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಪರ್ಸೆಂಟೇಜ್ ಮೇಲೆ ಸಕ್ಸೆಸಿವ್ ಪರ್ಸೆಂಟೇಜ್ಗಳು ಬರ್ತವೆ. ಪರ್ಸೆಂಟೇಜ್ದು ಒಂದು ಕಂಪ್ಯಾರಿಸನ್ ಕೂಡ ಬರ್ತೈತಿ. ಅದಕ್ಕಿಂತ ಮೊದಲು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜನ್ನು ಕನ್ವರ್ಷನ್ ಮಾಡೋ ಒಂದು ಪ್ಯಾಟರ್ನ್ ಬೇಕು. ಅದಕ್ಕೋಸ್ಕರ ಕೂಡ ಒಂದು ವಿಡಿಯೋ ಮಾಡಲಾಗುತ್ತೆ. ಟೋಟಲ್ ಈ ಪರ್ಸೆಂಟೇಜ್ ಟಾಪಿಕನ್ನು ಪ್ರಿಲಿಮ್ಸ್ ಟು ಮೇನ್ಸ್ ಲೆವೆಲ್ ಎಲ್ಲ ಕ್ವಶನ್ಸ್ಗಳು ಒಳಗೊಂಡು ನಾವು ಇದು ಎಷ್ಟು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತಂದರೆ, ಎಷ್ಟು ಮಾಡೋಣ ಅಂತಂದರೆ 4 ವಿಡಿಯೋದಲ್ಲಿ ಪರ್ಸೆಂಟೇಜ್ ಟಾಪಿಕನ್ನು ಕಂಪ್ಲೀಟ್ ಮಾಡೋಣ. ಬಟ್ ಇದು ಪರ್ಸೆಂಟೇಜ್ ಇಲ್ಲಿಗೆ ಎಂಡ್ ಆಗಲ್ಲ. ಮುಂದೆ ಇದು ಪರ್ಸೆಂಟೇಜ್ ಪ್ರಾಫಿಟ್ ಲಾಸಲ್ಲಿ ಬರುತ್ತೆ. ಅಲ್ಲಿ ಕೂಡ ಪರ್ಸೆಂಟೇಜ್ ಬಗ್ಗೆ ಇನ್ನೊಂದು ಸತಿ ಡಿಸ್ಕಸ್ ಮಾಡ್ತೀವಿ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಪರ್ಸೆಂಟೇಜ್ ಬರ್ತೈತೆ. ಅಲ್ಲಿ ಕೂಡ ಇನ್ನೊಂದು ಸತಿ ನಾವು ಪರ್ಸೆಂಟೇಜ್ ಟಾಪಿಕನ್ನು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಇನ್ನೂ ಹಲವಾರು ಟಾಪಿಕ್ಗಳು ಬರ್ತವೆ. ಅಲ್ಲೆಲ್ಲ ನಾವು ಪರ್ಸೆಂಟೇಜ್ ವಾಪಸ್ ಮತ್ತೆ ರಿವೈಸ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇಲ್ಲಿ 4 ವಿಡಿಯೋದಲ್ಲಿ ಪರ್ಸೆಂಟೇಜ್ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಯಾವುದಾದ ಎವರೇಜ್ ಟಾಪಿಕ್. ಇದರ ಕ್ವಶನ್ ಒಂದು ಅರ್ಥಮೆಟಿಕಲಿ ಫಿಕ್ಸ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಬೇಸಿಕ್ ಕ್ಯಾಲ್ಕುಲೇಷನಲ್ಲಿ ಕೂಡ ನಿಮಗೆ ಎವರೇಜ್ ಕಾನ್ಸೆಪ್ಟ್ ಭಾಳ ಹೆಲ್ಪ್ ಆಗುತ್ತೆ. ಯಾವ ರೀತಿ ಕೆಲವೊಂದು ಎವರೇಜ್ ಟ್ರಿಕ್ಸ್ಗಳಿದಾವೆ, ಅವೆಲ್ಲ ಪ್ರತಿಯೊಂದನ್ನು ಈ ಎವರೇಜ್ದು ವಿಡಿಯೋಗಳು ಮಾಡ್ತಿರ್ತೀವಲ್ಲ, ಎವರೇಜ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಅವಾಗ ನೋಡೋಣ. ಒಟ್ಟು 3 ವಿಡಿಯೋದಲ್ಲಿ ಎವರೇಜ್ ಟಾಪಿಕನ್ನು ಕಂಪ್ಲೀಟ್ ಮಾಡೋಣ, ಪ್ರಿಲಿಮ್ಸ್ ಟು ಮೇನ್ಸ್ ಲೆವೆಲ್ ಎಲ್ಲ. ಓಕೆ, ಆ ಟಾಪಿಕ್ನ ವೇಟೇಜ್ ಪ್ರಕಾರನೇ ನಾನು ಅರೇಂಜ್ ಮಾಡ್ತಾ ಹೋಗ್ತಾ ಇರೋದು. ನೆಕ್ಸ್ಟ್ ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್. ಇವೆಲ್ಲ ನಿಮ್ದು ಏನು ನಾನು ಸಿಲೆಬಸ್ ಹೇಳ್ತಿದ್ದೀನಲ್ಲ, ಇದು ನೋಟ್ ಮಾಡಿಕೊಡ್ರಿ. ಫಸ್ಟ್ ಟೈಮ್ ಯಾರು ಪ್ರಿಪೇರ್ ಆಗ್ತಾ ಇರ್ತೀರ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಅವರಿಗೆ ಹೇಳ್ತಾ ಇರೋದು. ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ಇದು ನಿಮ್ಮ ಕ್ಲರ್ಕ್ ಎಕ್ಸಾಮ್ಸ್ ಆಗಿರಲಿ, ನಿಮ್ಮದು PO ಎಕ್ಸಾಮ್ಸ್ಗಳಾಗಿರಲಿ, SO ಎಕ್ಸಾಮ್ಸ್ಗಳಾಗಿರಲಿ, ಪ್ರತಿಯೊಂದು ಎಕ್ಸಾಮಲ್ಲೂ ಪ್ರಿಲಿಮ್ಸಲ್ಲೂ ಇರುತ್ತೆ, ಮೇನ್ಸಲ್ಲೂ ಇರುತ್ತೆ. ಪ್ರಿಲಿಮ್ಸಲ್ಲಿ DIಗಳಲ್ಲಿ ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಮೇನ್ಸಲ್ಲಿ DIಯಲ್ಲಿ ಕೂಡ ಇರ್ತೈತಿ. ಅದು ಬಿಟ್ಟರೆ ನಿಮ್ಮದು ಅರ್ಥಮೆಟಿಕ್ ಪ್ರಾಬ್ಲಮ್ಸ್ಗಳು ಬರ್ತಾವಲ್ಲ, ಅಲ್ಲಿ ಕೂಡ ರೇಷಿಯೋ ಪ್ರಪೋರ್ಷನ್ ಭಾಳ ಹೆಲ್ಪ್ ಆಗುತ್ತೆ. ರೇಷಿಯೋ ಪ್ರಪೋರ್ಷನ್ ಮತ್ತು ಪಾರ್ಟ್ನರ್ಶಿಪ್ ಎರಡು ಟಾಪಿಕ್ ಬಂದು ಇಲ್ಲಿ, ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್. ಇದನ್ನು ನಾವು ರೇಷಿಯೋ ಪ್ರಪೋರ್ಷನ್ಗೋಸ್ಕರ 3 ವಿಡಿಯೋ, ಪಾರ್ಟ್ನರ್ಶಿಪ್ಗೋಸ್ಕರ 2 ವಿಡಿಯೋ, ಟೋಟಲ್ 5 ವಿಡಿಯೋದಲ್ಲಿ ಈ ಟಾಪಿಕನ್ನು ಕಂಪ್ಲೀಟ್ ಮಾಡೋಣ. ರೇಷಿಯೋ ಪ್ರಪೋರ್ಷನ್ ಪ್ಲಸ್ ಪಾರ್ಟ್ನರ್ಶಿಪ್ ಇವೆರಡು ಒಂದೇ ಕಡೆ ಬರ್ತೈತೆ. ಕಂಟಿನ್ಯೂ ಆಗಿ ಹೇಳ್ಬೇಕು. ಇದು ಎರಡೂ ಬೇರೆ ಬೇರೆ ಟೈಮಲ್ಲಿ ಹೇಳೋ ಹಾಗಿಲ್ಲ. ಇದೇ ರೀತಿ ನಮ್ಮದು ಟೈಮ್ ಆ್ಯಂಡ್ ವರ್ಕ್ ಹಾಗೂ ಇನ್ನೊಂದು ಬರ್ತೈತೆ, ಅದ್ರ ಬಗ್ಗೆ ಆ ಟಾಪಿಕ್ ಮೇಲೂ ಕೂಡ ಡಿಸ್ಕಸ್ ಮಾಡೋಣ. ಅವೆರಡು ಒಂದೇ ಕಡೆ ಮಾಡ್ಬೇಕು ನಾವು. ಮಿಕ್ಸರ್ ಆ್ಯಂಡ್ ಎಲಿಗೇಷನ್ ಮತ್ತು ಟೈಮ್ ಆ್ಯಂಡ್ ವರ್ಕ್ ಎರಡು ಒಂದೇ ಸತಿ ಮುಗಿಸ್ಬೇಕು. ಅದೇ ರೀತಿ ಇದು ರೇಷಿಯೋ ಪ್ರಪೋರ್ಷನ್ ಹಾಗೂ ಪಾರ್ಟ್ನರ್ಶಿಪ್ ಒಂದೇ ಸತಿ ಮುಗಿಸ್ಬೇಕು. ರೇಷಿಯೋ ಪ್ರಪೋರ್ಷನ್, ಪಾರ್ಟ್ನರ್ಶಿಪ್ ಪ್ಲಸ್ ಏಜಸ್, ಈ 3 ಟಾಪಿಕ್ ಒಂದೇ ಸತಿ ಮುಗಿಸ್ಬೇಕು. ಅದಕ್ಕೋಸ್ಕರ ಫಸ್ಟಿಗೆ ರೇಷಿಯೋ ಪ್ರಪೋರ್ಷನ್ ಮುಗಿಸಿ ಪಾರ್ಟ್ನರ್ಶಿಪ್ ಮುಗಿಸೋಣ. ಒಟ್ಟು 5 ವಿಡಿಯೋದಲ್ಲಿ ಈ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾವುದದ ಏಜಸ್ ನೋಡಿ, ಅದೇ ರೀತಿ ಹಾಕಿರೋದು ನಾನು. ಏಜಸ್ ಮೇಲೆ ಈಗ ಎಷ್ಟು ಅದು ವಿಡಿಯೋ ನಾನು ಕೌಂಟ್ ಮಾಡ್ಕೊಳ್ತಾ ಬರಲಿಲ್ಲ. ಎಲ್ಲಿವರೆಗೂ ಕೌಂಟ್ ಮಾಡಿದ್ದೀವಿ ಅಂತಂದ್ರೆ ನಾವು ನಂಬರ್ ಸೀರೀಸ್ದು 5, ಇದು 5, 10, 12 ಆಗಿತ್ತು. ಕ್ವಾಡ್ರಾಟಿಕ್ ಇಕ್ವೇಷನ್ದು 3, 15 ಆಗಿತ್ತು. ಪರ್ಸೆಂಟೇಜ್ದು 4, 19 ಆಗಿತ್ತು. ಎವ್ರೇಜ್ದು 3 ಮಾಡಿದ್ವಲ್ಲ, ಎವ್ರೇಜ್ದು 3, 22 ಆಗಿತ್ತು. ಓಕೆ, ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ಸೇರಿಸಿ 5 ವಿಡಿಯೋ, 27 ವಿಡಿಯೋ ಆಗಿದ್ವು ಇಲ್ಲಿವರೆಗೂ. 27. ಏಜಸ್ ಮೇಲೆ 3 ವಿಡಿಯೋ, 30 ಆಯಿತು. ಏಜಸ್ ಮೇಲೆ 3 ವಿಡಿಯೋ ಮಾಡಲಾಗತ್ತೆ. ಎಲ್ಲ ಸೇರಿಸಿ 35 ಇಲ್ಲಿವರೆಗೂ 30 ವಿಡಿಯೋಗಳು. ನೆಕ್ಸ್ಟ್ ನೋಡೋಣ ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಹಾಗೂ ಇದು ಬರುತ್ತೆ ಯಾವುದು, ಟೈಮ್ ವರ್ಕ್ ಆ್ಯಂಡ್ ಪೈಪ್ ಸಿಸ್ಟಮ್ಸ್, ಈ ಟಾಪಿಕ್ ಬರುತ್ತಲ್ಲ, ಇವೆರಡು ಸೇರಿಸಿ 5 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋದು. ಮಿಕ್ಸರ್ ಅಲಿಗೇಷನ್ ಆ್ಯಂಡ್ ನಿಮ್ಮದು ಟೈಮ್ ವರ್ಕ್ ಆ್ಯಂಡ್ ಪೈಪ್ ಸಿಸ್ಟಮ್ ಮೇಲೆ. ಆಮೇಲೆ ಇದ್ರ ಬಿಟ್ಟರು ಪ್ರಾಕ್ಟೀಸ್ಗೋಸ್ಕರ ಬೇರೆ ವಿಡಿಯೋ ಕೂಡ ಮಾಡಲಾಗತ್ತೆ. ನಾನಿವಾಗ ಜಸ್ಟ್ ಫೌಂಡೇಶನ್ ಬ್ಯಾಚಲ್ಲಿರ್ತಕ್ಕಂಥ ವಿಡಿಯೋಗಳು ಹೇಳ್ತಿರೋದು. ಇದು ಬಿಟ್ಟರೆ ಈ ಪ್ರತಿಯೊಂದು ಟಾಪಿಕ್ ಮೇಲೆ ಸಪ್ರೇಟಾಗಿ ಪ್ರಾಕ್ಟೀಸ್ಗೋಸ್ಕರ ಅದರ ಬೇರೆ ಸೆಷನ್ಸ್ಗಳು ತೊಗೊಳ್ಳಾಗತ್ತೆ. ಓಕೆ, ಇವೆರಡು ಯಾವುದು, ಒಂದು ಮಿಕ್ಸರ್ ಆ್ಯಂಡ್ ಎಲಿಗೇಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ಆಗಿರಲಿ ಮೇನ್ಸ್ ಆಗಿರಲಿ ಎಲ್ಲ ಕಡೆ ಬಂದೇ ಬರುತ್ತೆ.
ಆಮೇಲೆ ಟೈಮ್ ವರ್ಕ್ ಮತ್ತು ಪೈಪ್ ಸಿಸ್ಟಮ್ಸ್ ಮೇಲೆ ಕೂಡ ಬರ್ತೈತೆ ಕ್ವಶನ್ಸಲ್ಲಿ. ಇದು ನಿಮ್ಮ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮ್ಸ್ಗಳಲ್ಲಿ. ಒಟ್ಟು ಇವೆರಡು ಸೇರಿಸಿ 5 ವೀಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. 5 ವೀಡಿಯೋದಲ್ಲಿ 30 ಇದ್ರದ್ದು 5 ಸೇರಿಸಿ 35 ಆದವು. ಇಲ್ಲಿವರೆಗೂ 35 ವೀಡಿಯೋ ಕಂಪ್ಲೀಟ್ ಅಂದರೆ ವಿಡಿಯೋ ಮಾಡಬೇಕಾಗಿದೆ ಇಷ್ಟು ಟಾಪಿಕ್ ಕಂಪ್ಲೀಟ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಗೂ ಡಿಸ್ಕೌಂಟ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇವೆಲ್ಲ ಒಂದೇ ಸತಿ ಬರ್ತವೆ. ಇವಾಗ ಪ್ರಾಫಿಟ್ ಲಾಸ್, ಡಿಸ್ಕೌಂಟ್, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಒಟ್ಟು ಟಾಪಿಕ್ಗಳು ಒಂದೇ ಸತಿ ಬರ್ತವೆ. ಇವು ಭಾಳ ಇಂಪಾರ್ಟೆಂಟ್ ಆಗಿರೋದು. ಇವಕ್ಕೆ ಪ್ರಾಫಿಟ್ ಲಾಸ್ ಆ್ಯಂಡ್ ಡಿಸ್ಕೌಂಟ್ 4 ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಇದು ಕೂಡ 4 ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ. ಈ 2 ಟಾಪಿಕ್ಗಳು ಕಂಪ್ಲೀಟ್ ಆಗ್ತವೆ. ಒಂದು ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ ಅದು 4, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ 4 ವೀಡಿಯೋ, ಒಟ್ಟು 8 ವೀಡಿಯೋ. 30 ಆಗಿದ್ದು 38 ವೀಡಿಯೋಗಳು ಆಯ್ತು ಇಲ್ಲಿವರೆಗೂ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದೇ ಟಾಪಿಕ್ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಇದರಲ್ಲಿ ಯಾವ್ಯಾವ ಕವರ್ ಆಗ್ತವೆ? ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಟ್ರೈನ್ ಕವರ್ ಆಗುತ್ತೆ, ಆಮೇಲೆ ಬೋಟ್ ಆ್ಯಂಡ್ ಸ್ಟ್ರೀಮ್ದು ಕವರ್ ಆಗುತ್ತೆ. ಇವೆಲ್ಲ ಇದರಲ್ಲೇ ಬರ್ತವೆ. ಕಾರದ ಸ್ಪೀಡ್ ಮೇಲೆ, ಮ್ಯಾನ್ದ ಸ್ಪೀಡ್ ಮೇಲೆ, ಈ ರೀತಿ ಹಲವಾರು ಕ್ವಶನ್ಸ್ಗಳು ನೀವು ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತೀರ. ಅವೆಲ್ಲ ಕೂಡ ಈ ಟಾಪಿಕಲ್ಲಿ ಬರ್ತಕ್ಕಂಥದ್ದು ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಇದನ್ನು ನಾವು ಒಟ್ಟು 4 ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ 4 ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ಎಷ್ಟಾಯಿತು? 42 ವೀಡಿಯೋಗಳು ಅದು ಇಲ್ಲಿವರೆಗೂ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್, ಮೇನ್ ಟಾಪಿಕ್ ಇದು. ಒಟ್ಟು ಇದ್ರ ಮೇಲೆ 20 ವೀಡಿಯೋಗಳು ಮಾಡಲಾಗುತ್ತೆ. 20 ವೀಡಿಯೋದಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಮಾಡೋಣ. ಪ್ರಿಲಿಮ್ಸ್, ಮೇನ್ಸ್ ಎಲ್ಲ ಥರದ ಕ್ವಶನ್ಸ್ಗಳು, ಆಮೇಲೆ ಬೇಸಿಕ್ ಕಾನ್ಸೆಪ್ಟ್ಗಳು. ಫೌಂಡೇಶನ್ ಬ್ಯಾಚ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಹೇಳಿನೇ ನೆಕ್ಸ್ಟ್ ನಾವು ಕ್ವಶನ್ಸ್ಗೆ ಹೋಗ್ತೀವಿ. ಓಕೆ, ಇದರಲ್ಲಿ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಟೇಬಲ್ ಡಿ ಐಗಳು, ಬಾರ್ ಗ್ರಾಫ್ ಡಿ ಐಗಳು, ಲೈನ್ ಗ್ರಾಫ್ ಡಿ ಐಗಳು, ಪೈ ಚಾರ್ಟ್ ಡಿ ಐಗಳು, ಕೇಸ್ಲೆಟ್ ಡಿ ಐಗಳು ಬರ್ತವೆ. ಮೇನ್ಸಲ್ಲಿ 2 ಡಿ ಐಗಳು ಮಿಕ್ಸ್ ಮಾಡಿ ಒಂದೊಂದು ಕ್ವಶನ್ ಬರ್ತವೆ. ಈ ರೀತಿ ಬಾರ್ ಗ್ರಾಫ್, ಲೈನ್ ಗ್ರಾಫ್ ಮಿಕ್ಸ್ ಮಾಡಿ, ಅಥವಾ ಟೇಬಲ್ ಗ್ರಾಫ್ ಮತ್ತು ಲೈನ್ ಗ್ರಾಫ್ ಮಿಕ್ಸ್ ಮಾಡಿ, ಅಥವಾ ಬಾರ್ ಗ್ರಾಫ್ ಟೇಬಲ್ ಮಿಕ್ಸ್ ಮಾಡಿ, ಅಥವಾ ಪೈ ಚಾರ್ಟು ಬಾರ್ ಗ್ರಾಫ್ ಮಿಕ್ಸ್ ಮಾಡಿ, ಈ ರೀತಿ ಕ್ವಶನ್ಸ್ಗಳು ಬರ್ತವೆ. ಅದ್ರ ಮೇಲೆ ಎಲ್ಲ ನೋಡಿಕೊಂಡೆ ಒಟ್ಟು 20 ವೀಡಿಯೋದಲ್ಲಿ ಡಾಟಾ ಇಂಟರ್ಪ್ರಿಟೇಷನನ್ನು ಕಂಪ್ಲೀಟ್ಲಿ ಮುಗಿಸೋಣ. 20 ವೀಡಿಯೋದಲ್ಲಿ ಎಷ್ಟಾಯಿತು? 42 1 20 62 ವೀಡಿಯೋಗಳು ಅದು. ಇನ್ನು ಕೊನೆಯ 8 ವೀಡಿಯೋದಲ್ಲಿ ನಾವು ಏನೇನು ಮಾಡೋರಿದ್ದೀವಿ ಅಂತಂದರೆ ಪರ್ಮ್ಯೂಟೇಷನ್, ಕಾಂಬಿನೇಷನ್, ಪ್ರೊಬ್ಯಾಬಿಲಿಟಿ, ಆಮೇಲೆ ಮೆನ್ಸುರೇಷನ್ ಟಾಪಿಕ್, ಅದಾದ ನಂತರ ಡಾಟಾ ಸಫಿಷಿಯನ್ಸಿ ಟಾಪಿಕ್. ಇವೆಲ್ಲವೂ ಕೊನೆಯ 8 ವೀಡಿಯೋದಲ್ಲಿ ಮಾಡೋಣ. ಒಟ್ಟು 70 ವೀಡಿಯೋದಲ್ಲಿ ಈ ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಣ. ಒಟ್ಟು 70 ವೀಡಿಯೋದಲ್ಲಿ 20 ವೀಡಿಯೋ ಡಾಟಾ ಇಂಟರ್ಪ್ರಿಟೇಷನ್ಗೆ ಇರುತ್ತೆ. ಆಮೇಲೆ ಅಪ್ರಾಕ್ಸಿಮೇಟ್ಲಿ 30 ವೀಡಿಯೋಗಳು ಅನಿಸುತ್ತೆ, 30 ಅಲ್ಲ, ಅಪ್ರಾಕ್ಸಿಮೇಟ್ಲಿ 15 ವೀಡಿಯೋಗಳು ಸ್ಪೀಡ್ ಮ್ಯಾಥ್ಸಿಗೆ ಇರುತ್ತೆ. ಉಳಿದ 35 ವೀಡಿಯೋಗಳು ಆರ್ಥಮೆಟಿಕ್ ಟಾಪಿಕ್ಸ್ಗಳು. ಆಮೇಲೆ ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರೋದೆ, ಅದಕ್ಕೋಸ್ಕರನೇ 70 ವೀಡಿಯೋದಲ್ಲಿ ಒಟ್ಟು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡನ್ನು ಡಿಸ್ಕಸ್ ಮಾಡೋಣ. ಪ್ರತಿ ಆಲ್ಟರ್ನೇಟ್ ವೀಕಲ್ಲಿ ಈ ಸೆಕ್ಷನ್ ಕಾಂಟ್ ಸೆಕ್ಷನನ್ನು ಡಿಸ್ಕಸ್ ಮಾಡಲಾಗುತ್ತೆ. ಒಂದು ವೀಕ್ ರೀಸ್ನಿಂಗ್ದಾದರೆ ನೆಕ್ಸ್ಟ್ ವೀಕ್ ಕಾಂಟ್ದಾಗಿರುತ್ತೆ. ಇವಾಗ ಫೆಬ್ 2 ಐತಲ್ಲ, ಫೆಬ್ 2 ಇವತ್ತಿನಿಂದ ನಿಮ್ಮದು ಫೆಬ್ 3 4 5 6 3 2 5 ದಿನ 5 ವೀಡಿಯೋಗಳು ಕಾಂಟ್ ಅಪ್ಲೋಡ್ ಆಗ್ತವೆ. ಅದಾದ ನಂತರ ಫೆಬ್ 5 ಆದ ನಂತರ 6 ಆದ ನಂತರ 7 8 2 ದಿನ ನೆಕ್ಸ್ಟ್ ವೀಕಿಂದ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು. ಅಂದರೆ ನೆಕ್ಸ್ಟ್ ವೀಕಿಂದ ವೀಡಿಯೋದು ಮೇಲೆ ಕಂಟೆಂಟ್ ರೆಡಿ ಮಾಡ್ಕೊಳ್ಬೇಕು. ಹಾಗೆ ನಾನು ಈ ಕಡೆ ವರ್ಕ್ ಕೂಡ ಇರುತ್ತೆ, ಅದಕ್ಕೋಸ್ಕರ ಈ 2 ದಿನ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಆಗೋಲ್ಲ. ಒಟ್ಟು ವಾರದಲ್ಲಿ 5 ದಿನ ವೀಡಿಯೋ ಅಪ್ಲೋಡ್ ಆಗ್ತವೆ. ಇದು 7 8 ಮುಗೀತು. ನೆಕ್ಸ್ಟ್ 9ರಿಂದ 9 10 11 12 13 ಈ 5 ದಿನ ರೀಸನಿಂಗ್ದಾಗಿರುತ್ತೆ. ಇದು ಕಾಂಟ್ ಆಯಿತು ಅಂದರೆ ರೀಸನಿಂಗ್, ಇದೇ ರೀತಿ ನೆಕ್ಸ್ಟ್ ಕಾಂಟ್ ರೀಸನಿಂಗ್, ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಇನ್ನೂ ಆಗಸ್ಟ್ವರೆಗೂ ಟೈಮ್ ಐತೆ ನಮ್ಗೆ. ಅಲ್ಲಿವರೆಗೂ ಎಲ್ಲ ವಿಡಿಯೋಗಳು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಲಾಗತ್ತೆ. ಪೂರ್ತಿ ಕಂಪ್ಲೀಟ್ ಬ್ಯಾಚನ್ನು ಮುಗಿಸೋಣ ಇಲ್ಲಿ. ಆಮೇಲೆ ಇದ್ರ ಹೊರತಾಗಿ ನಿಮ್ಗೆ ಎಲ್ಲೇ ಕ್ವಶನ್ ಸಿಕ್ಕರು, ಏನೇ ಡೌಟ್ ಬಂದರೂ ನಮ್ಮದು ಚಾನಲ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಕಮ್ಯುನಿಟಿ ಬರ್ತೈತೆ. ಅದು ಕಮ್ಯುನಿಟಿ ಪಬ್ಲಿಕೇ ಇಡಲಾಗಿದೆ. ಅಲ್ಲಿ ನೀವು ನಿಮ್ಮದು ಡೌಟನ್ನು ಕೇಳ್ಬೋದು, ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೋದು. ಅಂದರೆ ಫೋಟೋ ಅಂದರೆ ಯಾವುದಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರೆ ಕ್ವಶನ್ಸ್ಗಳದ್ದು, ಆ ಕ್ವಶನ್ಸ್ಗಳ ಮೇಲೆ ಡೌಟ್ ಇರ್ತಾರೆ, ಅಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಅದರ ಆನ್ಸರ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ,
ಆಮೇಲೆ ಇದರ ಹೊರತಾಗಿ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತೀವಿ, ಇದ್ರ ಹೊರತಾಗಿ ಇಷ್ಟೇ ಮಾಡಿದರೆ ಆಗತ್ತಾ ಅಂದರೆ ಡೆಫಿನೆಟ್ಲಿ ಇಲ್ಲ. ನೀವು ಅದರ ಜೊತೆಗೆ ಜಾಸ್ತಿ ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಮದು ಇದು ನಾನು ಹೇಳ್ತಾ ಇರೋದು ಈ ಇದರಲ್ಲಿ ಪೂರ್ತಿ ಬೇಸಿಕ್ ಕಾನ್ಸೆಪ್ಟ್ ನಿಮ್ಮದು ಕ್ಲಿಯರ್ ಆಗುತ್ತೆ. ಬಟ್ ನೀವು ಮುಂದೆ ಪ್ರಾಕ್ಟೀಸ್ ಮಾಡಿದಂತೆ ನಿಮ್ಮದು ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಇದನ್ನು ಎಲ್ಲಿ ಮಿಸ್ ಮಾಡದೆ ಪೂರ್ತಿ ಬ್ಯಾಚನ್ನು ಮೊದಲನೇದಿಂದ ಎಂಡದವರೆಗೂ ಫಾಲೋ ಮಾಡಿರಿ. ಆಮೇಲೆ ನಿಮಗೆ ಬೇರೆ ಎಲ್ಲಿ ಯಾವುದೇ ಇದರಲ್ಲಿ ಕಂಫರ್ಟೇಬಲ್ ಅನಿಸಿದ್ರು ಅದನ್ನು ಕೂಡ ಮಾಡ್ಬೋದು. ಅದರ ಜೊತೆಗೆ ಫ್ರೀಯಾಗಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗ್ತವೆ. ಫ್ರೀಯಾಗಿ ಪೂರ್ತಿ ಟಾಪಿಕ್ ಕಂಪ್ಲೀಟ್ ಆಗುತ್ತೆ, ಪೂರ್ತಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಯೂಟ್ಯೂಬಲ್ಲಿ. ಮಿಸ್ ಮಾಡ್ಕೊಳ್ಕೋಬಿಡ್ರಿ. ಓಕೆ, ಸಿಗೋಣ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ. ನಂಬರ್ಸ್ ಸಿಸ್ಟಮ್ ಮೇಲಿನ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಬೇಸಿಕ್ ಕಾನ್ಸೆಪ್ಟನ್ನು ಆ 1ನೇ ವಿಡಿಯೋದಲ್ಲಿ ಮುಗಿಸೋಣ. ಆಮೇಲೆ ನಂಬರ್ ಸಿಸ್ಟಮ್ ಮೇಲೆ ಕೆಲವೊಂದು ಕ್ವಶನ್ಸ್ಗಳು 2ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.